ನಮ್ಮ ಹೆಸರು ಚನ್ನಬಸಪ್ಪ ಪಾಟೀಲ್ ಗೋನಾಳ, ತಾಲೂಕು ಸಿಂಧನೂರು, ಜಿಲ್ಲಾ ರಾಯಚೂರು. ನಮ್ಮ ವೃತ್ತಿ ಒಕ್ಕಲ್ತನ ಆಗಿದ್ದರೂ ಕೂಡ ನಾವು ಈ ಭೂಮಾಪನ ಕ್ಷೇತ್ರದಲ್ಲಿ ಮುಂದುವರಿದ್ದೇವೆ. ಅದೇ ರೀತಿ ಈ ಪೈ ಸ್ಕ್ವಯರ್ ವೃತ್ತದ ಪರ್ಯಾಯವಾಗಿ ವೃತ್ತದ ಕ್ಷೇತ್ರಫಲವನ್ನು 3 ಹೊಸ ಸೂತ್ರಗಳನ್ನು ನಾವು ತಿಳಿಯಪಡಿಸುತ್ತೇವೆ, ಕಂಡುಹಿಡಿದಿದ್ದೇವೆ. ಈ ಸೂತ್ರದ ಮೊದಲನೇ ಆವೃತ್ತಿ ನಾವು ಉದಾಹರಣೆಯಾಗಿ 10 ಮೀಟರ್ × 10 ಮೀಟರ್ ಇರುವ ಚೌಕದ ವಿಸ್ತೀರ್ಣದ ಮೀಟರ್ ಅಥವಾ 10 × 10 ಸೆಂಟಿಮೀಟರ್ ಇರುವ ದಪ್ಪವಾದ ಕಾಗದದಲ್ಲಿ 100 ಗ್ರಾಂ ತೂಕ ಇರಬೇಕು, 100 ಗ್ರಾಂ ಚದರ ಸೆಂಟಿಮೀಟರ್ ಕೂಡ ಇರಬೇಕು. ಅದೇ 10 × 10 ಇರುವ 100 ಗ್ರಾಂ ಇರುವ ವ್ಯಾಸದ 10 ಸೆಂಟಿಮೀಟರ್ ಇರುವ ವ್ಯಾಸದ ವೃತ್ತ 5 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತ ರಚಿಸಬೇಕು. ಈ 100 ಗ್ರಾಂ ತೂಕವಿರುವ ದಪ್ಪವಾದ ರಟ್ಟಿನಲ್ಲಿ 10 ಸೆಂಟಿಮೀಟರ್ ವ್ಯಾಸದ ತ್ರಿಜ್ಯ ರಚಿಸಿದ ಮೇಲೆ 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ಆ ವೃತ್ತವನ್ನು ಕತ್ತರಿಸಿ ತೂಕವು 78.5714 ಗ್ರಾಂ ಬರುತ್ತದೆ. ಇದೇ ನಮಗೆ ವೃತ್ತದ ಕ್ಷೇತ್ರಫಲ ಕೂಡ ಇರುತ್ತದೆ. ಸಾಧನೀಯ 100 ಚದರ ಸೆಂಟಿಮೀಟರ್ ಇರುವ 78.5714 ಚದರ ಮೀಟರ್ ವೃತ್ತದ ವಿಸ್ತೀರ್ಣ ಕಂಡುಬಂದಿರುತ್ತದೆ. ಅದೇ ಲೆಕ್ಕ ಪ್ರಕಾರ 100 ಚದರಮಾನ ಚೌಕದಲ್ಲಿ 78.571428 ಚದುರು ವಿಸ್ತೀರ್ಣವಿರುತ್ತದೆ ಎಂದು ನಮಗೆ ತಿಳಿದು ಬಂದಿದೆ. ಅದೇ ನಾವು 196 ಚದುರ್ಮಾನ ಚೌಕದಲ್ಲಿ ಎಷ್ಟು ವಿಸ್ತೀರ್ಣ ಇರುತ್ತದೆ ಎಂಬುದು ನಾವು ಓರೆ ಗುಣಾಕಾರದ ಮುಖಾಂತರ ನಾವು ತಿಳಿದುಕೊಳ್ಳೋಣ. 196 / 100 × 78.571428 ಉತ್ತರ. ವಿಸ್ತೀರ್ಣ ಏನಪ್ಪ ಅಂದ್ರೆ ವೃತ್ತದ ವಿಸ್ತೀರ್ಣ 153.9998 ಚದರ ಸೆಂಟಿಮೀಟರ್ ಈ ಲೆಕ್ಕದ ಪ್ರಕಾರ ಬಂದಿರುತ್ತದೆ. ತಾಳೆ ನೋಡುವುದು ಪೈ ಸೂತ್ರದ ಪ್ರಕಾರ 196 ಚದರ ಚೌಕದಲ್ಲಿ 7 ಸೆಂಟಿಮೀಟರ್ ತ್ರಿಜ್ಯ. ನಮಗೆ ಈ ಪೈ ಅಂದರೆ ನಮಗೆ 7 ತ್ರಿಜ್ಯನೇ ಬೇಕು. ಆ ತ್ರಿಜ್ಯದ ಪ್ರಕಾರ 22 / 7 × 7 × 7 ತ್ರಿಜ್ಯ ಇರುವ ಲೆಕ್ಕ ಮಾಡಿದಲ್ಲಿ 154 ಚದರ ಸೆಂಟಿಮೀಟರ್ ವಿಸ್ತೀರ್ಣ ಬರುತ್ತದೆ. ನಮ್ಮ ವೃತ್ತದ ಪ್ರಕಾರ ಇದು ಪ್ರಕಾರ 2 ಸರಿ ಇರುತ್ತದೆ ಎಂದು ಕಂಡು ಬಂದಿದೆ. ಎರಡನೇ ಸೂತ್ರ ಮೇಲಿನ ಚಿತ್ರ ಪ್ರಕಾರ ವೃತ್ತದಲ್ಲಿ ಒಳ ಚೌಕವನ್ನು ತೆಗೆದಾಗ ವೃತ್ತದ ಒಳ ಚೌಕವನ್ನು ತೆಗೆದಾಗ ಚಿತ್ರ 1 2 3 4 ಬರುತ್ತವೆ. 1 2 3 4 1 2 3 4 ಬರುತ್ತವೆ. ಒಳ ಚೌಕದ ವಿಸ್ತೀರ್ಣ 5 ಚದರ ಮೀಟರ್. ಒಳ ಚೌಕದ ವಿಸ್ತೀರ್ಣ 50 ಚದರ ಮೀಟರ್ ಇರ್ತದೆ, ಚದರ ಸೆಂಟಿಮೀಟರ್ ಚದರ ಮೀಟರ್ ಇರ್ತದೆ. ಒಂದು ಚಿತ್ರದ ವಿಸ್ತೀರ್ಣ 7.14 ಚದರ ಮೀಟರ್. ಅದೇ ಒಂದು ಚದರ ಮೀಟರ್ ವಿಸ್ತೀರ್ಣಕ್ಕೆ 7.1428 ಇಂಟು 11ರ ಪ್ರಮಾಣ ಗುಣಿಸಿದಾಗ 78.57135 ಚದರ ಮೀಟರ್ ವೃತ್ತದ ವಿಸ್ತೀರ್ಣ ಕಂಡುಬಂದಿದೆ. ಈ ಚದರ ಮೀಟರ್ಗಳಲ್ಲಿ ಈ ಚಿತ್ರದ ವಿಸ್ತೀರ್ಣಕ್ಕೆ 11ರಿಂದ ಗುಣಿಸಿದಾಗ ನಮ್ಮ ಒಟ್ಟು ವೃತ್ತದ ವಿಸ್ತೀರ್ಣ ಸರಿಯಾಗಿ ಬರುತ್ತದೆ. ಮೂರನೇ ಸೂತ್ರ ವ್ಯಾಸ ಸ್ಕ್ವೇರ್. ಇದು ಒಂದು ಸೂತ್ರದ ಒಂದು ಸಂಖ್ಯೆ. ನಮಗೇನೋ ಅದನ್ನು ಭಾಳ ವಿಸ್ತರಣೆ ಮಾಡೋಕ್ಕೆ ಭಾಳಷ್ಟು ಟೈಮ್ ತೊಗೊಂಡ್ರು ಅದನ್ನು ಕಡಿಮೆ ಅವಧಿಯಲ್ಲಿ 1.2727 ವ್ಯಾಸ ಸ್ಕ್ವೇರ್. ನಮಗೆ ನಾವು ತ್ರಿಜ್ಯ ಬಳಸೋದಿಲ್ಲ, ಪೈ ಬಳಸೋದಿಲ್ಲ. ಇದರಲ್ಲಿ ವ್ಯಾಸ ಸ್ಕ್ವೇರ್ ಇಂಟು 10 × 10 ಚದುರ್ಮಾನ. 10 × ಚದುರ್ಮಾನದ ಇರುವ ಚೌಕ ಅಥವಾ ವ್ಯಾಸ ಸ್ಕ್ವೇರ್ ನಮಗೆ ಸಮ ಇರ್ತದೆ. ವೃತ್ತದ ವಿಸ್ತೀರ್ಣ ವ್ಯಾಸ ಸ್ಕ್ವೇರ್ ಅಂದರೆ 10 × 10 ಬಾಗಿಲೆ 1.272727. ಇದಕ್ಕೆ ಉತ್ತರ ಎಷ್ಟು ಬಂದಿದೆ? 78.571445 ವಿಸ್ತೀರ್ಣ ಬಂದಿರುತ್ತದೆ.